ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ಇದು 3 ಡೇಸ್ ವ್ಲಾಗ್ ಆಗಿರುತ್ತೆ. ಒನ್ ಡೇಲಿ ನಾನು ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡೆ, ಬಟ್ ಹಬ್ಬ ಬಂದಿದ್ದರಿಂದ ಸ್ವಲ್ಪ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಬಿಟ್ಟು ವೀಡಿಯೋಸ್ನ ರೆಕಾರ್ಡ್ ಮಾಡಿದ್ದಾಯಿತು. ಹಾಗೆಯೇ ಅಪ್ಲೋಡ್ ಮಾಡೋದು ಕೂಡ ತುಂಬಾ ಲೇಟ್ ಆಗಿದೆ. ಇನ್ನು ಹಬ್ಬ ಇರಲಿ ಏನೇ ಇರಲಿ, ಮನೆಯಲ್ಲಿ ಹೆಲ್ದಿಯಾಗಿರೋವಂಥ ನ್ಯೂಟ್ರಿಷನಿಸ್ಟ್ ಫುಡ್ಡನ್ನು ತೊಗೊಳೋದ್ರಿಂದ ನಮಗೆ ತುಂಬಾ ಒಳ್ಳೆಯದು. ಹೆಲ್ತ್ ವೈಸು ಆಗಿರ್ಬೋದು ಅಥವಾ ಏನೇ ಆಗಿರಲಿ, ನಾವು ಹೆಲ್ದಿಯಾಗಿದ್ರೇ ನೆಕ್ಸ್ಟ್ ಯಾವುದೇ ಕೆಲಸಗಳನ್ನಾದರೂ ಮಾಡಲಿಕ್ಕೆ ಆಗೋದು, ಸಾಧ್ಯ ಆಗೋದಲ್ವ. ಹಾಗಾಗಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಸಾಬುದಾನ ಕಿಚಡಿಯನ್ನು ಮಾಡ್ತಾಯಿದ್ದೀನಿ. ಇದನ್ನು ಮಹಾರಾಷ್ಟ್ರ ಕಡೆ ಹಾಗೆಯೇ ಗುಜರಾತ್ ಸೈಡಲ್ಲಿ ತುಂಬಾ ಮಾಡ್ತಾರೆ. ಸೊ ಅವ್ರ ಕಡೆಯಿಂದ ಬಂದಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಇದಕ್ಕೆ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡಿದ್ದೀನಿ. ಯೂಶ್ವಲಿ ಅವರು ಆಲೂಗಡ್ಡೆ ಅಷ್ಟೇ ಯೂಸ್ ಮಾಡ್ಕೊಳ್ಳೋದು, ಕ್ಯಾರೆಟ್ ಅಥವಾ ಬೀಟ್ರೋಟ್ ಈ ಥರದನ್ನೇನು ಯೂಸ್ ಮಾಡಲ್ಲ. ಹೆಲ್ತಿ ವರ್ಷನ್ಗೆ ಕನ್ವರ್ಟ್ ಮಾಡೋದ್ರಿಂದ ನಾನಿಲ್ಲಿ ಸ್ವಲ್ಪ ತರಕಾರಿ ಅಂದರೆ ಬೀಟ್ರೋಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾವು ಇಂಡಿಯನ್ಸು ಇದನ್ನು ಉಪವಾಸ ಮಾಡೋವಂಥ ದಿನಗಳಲ್ಲಿ ಹೆಚ್ಚಾಗಿ ಮಾಡ್ಕೊತಿರ್ತೀವಿ. ಇದನ್ನು ಮಾಡುವಾಗ ಎಷ್ಟು ಸಲ ಟ್ರೈ ಮಾಡಿದ್ರು ಒಂದೊಂದು ಸಲ ಮಿಸ್ಟೇಕ್ ಆಗಿ ಮುದ್ದೆ ರೀತಿ ಆಗಿಬಿಡ್ತಿತ್ತು. ನಾನು ಈಗಿನ ಪದೇ ಟ್ರೈ ಮಾಡಿದ್ಮೇಲೆ ಪರ್ಫೆಕ್ಟ್ ಪೊಸಿಷನಲ್ಲಿ ಮಾಡಲಿಕ್ಕಾಗಿದ್ದು. ಇದಕ್ಕೆ ಮಾಡುವಾಗ ಮುಂಚೆ 1 ಕಪ್ಪಷ್ಟು ಸಾಬುದಾನನ ತೊಗೊಂಡ್ರೆ ನಾವು ಸೇಮ್ ಕ್ವಾಂಟಿಟಿಯಲ್ಲಿ ನೀರನ್ನು ಹಾಕ್ಬಿಟ್ಟು ನೆನೆಸಿಡಬೇಕು. ಫಸ್ಟೇ ವಾಶ್ ಮಾಡಿ ನೆನೆಸಿಟ್ರೆ ಆನಂತರ ಬೆಳಗ್ಗೆಗೆ ಅದು ಉದುರಾಗಿ ಬರುತ್ತೆ. ಇಲ್ಲ ಅಂದರೆ ಮುದ್ದೆ ರೀತಿ ಆಗಿಬಿಡುತ್ತೆ. ಅದನ್ನು ಫ್ರೈ ಮಾಡಬೇಕಾದ್ರೂ ಅಷ್ಟು ಚೆನ್ನಾಗಿರಲ್ಲ, ಟೇಸ್ಟು ಕೂಡ ಚೆನ್ನಾಗಿ ಬರಲ್ಲ. ನಾನು ಕೂಡ ಈ ಮುಂಚೆ ಒಂದು 2-3 ಸಲ ಮಾಡ್ಬೇಕಾದ್ರೆ ಹಾಳಾಗಿಬಿಟ್ಟಿರ್ತು. ಅಂದರೆ ಮುದ್ದೆ ರೀತಿ ನೆನೆಸುವಾಗ ನೀರನ್ನು ಹೆಚ್ಚು ಕಡಿಮೆ ಹಾಕಿ ಹಾಳಾಗಿಬಿಡ್ತಿತ್ತು. ಈ ಸತಿ ಕರೆಕ್ಟಾಗಿ ಬಂತು, ಹಾಗಾಗಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದೆ. ಇನ್ನು ಇದು ಗುರುವಾರದ ವ್ಲಾಗ್ ಆಗಿರೋದ್ರಿಂದ ಇನ್ನು ಫ್ರೈಡೇನೇ ಹಬ್ಬ ಇರೋದ್ರಿಂದ ಎಲ್ಲನೂ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊತಾ ಇದ್ದೆ ಕಿಚನೆಲ್ಲ. ಯೂಶ್ವಲಿ ನಾನು ಲಕ್ಷ್ಮಿ ಏನು ಕೂರ್ಸೋಕ್ಕೆ ಹೋಗಲ್ಲ, ನಾನು ಮಿನಿ ವ್ಲಾಗಲ್ಲಿ ಕೂಡ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಹಾಗಾಗಿ ಸಿಂಪಲ್ಲಾಗಿ ಡೀಪ್ ಕ್ಲೀನಿಂಗ್ ಕಿಚನ್ದು ಸ್ಲ್ಯಾಬ್ ಎಲ್ಲ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಚಿಮ್ನಿನ ನಾನು ಮುಂಚೆನೇ ಕ್ಲೀನ್ ಮಾಡಿಟ್ಟಿದ್ದೆ. ಇದಕ್ಕೆ ನಾನು ಹ್ಯಾಪಿ ಪ್ಲ್ಯಾನೆಟ್ ಅವರ ಲಿಕ್ವಿಡ್ ಏನಿರುತ್ತಲ್ಲ, ಸೊ ಅದನ್ನೇ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡಿದೆ. ತುಂಬ ಈಸಿ ಆಗುತ್ತೆ ಕ್ಲೀನ್ ಮಾಡಲಿಕ್ಕೆ. ಎಷ್ಟು ಆಯಿಲ್ ಇದ್ರೂ ಕೂಡ ಜಸ್ಟ್ 1-2 ಸ್ಪ್ರೇ ಮಾಡಿಬಿಟ್ಟು ನಂತರ ಲೈಟಾಗಿ ಸ್ಕ್ರಬ್ ಮಾಡೋದು ಸಾಕು, ಜಿಡ್ಡೆಲ್ಲ ಹೊಟ್ಟೋಗ್ಬಿಟ್ಟಿರುತ್ತೆ. ಚಿಮ್ನಿ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಈ ಪ್ರಾಡಕ್ಟ್ ತುಂಬಾ ವರ್ತ್ ಅಂತಲೇ ಹೇಳ್ಬೋದು. ರೀಸನಬಲ್ ಪ್ರೈಸ್ ಕೂಡ. ಹಾಗೆಯೇ ಬಾತ್ರೂಮ್ದು ನಾವು ಟ್ಯಾಪ್ಸ್ ಏನೆಲ್ಲ ಏನಿರುತ್ತಲ್ಲ ಅದು ಕೂಡ ಮೇಲ್ಗಡೆ ಎಲ್ಲ ಸ್ಟ್ರೈನ್ ವಾಟರ್ ಎಲ್ಲ ಬಿದ್ದು ತುಂಬಾ ಕಲೆ ಆಗಿರುತ್ತೆ. ಸೊ ಅಂಥದ್ದನ್ನು ಕ್ಲೀನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಇದನ್ನು ಒಂದು ಸಲ ಸ್ಪ್ರೇ ಮಾಡಿ ಜಸ್ಟ್ ಬಟ್ಟೆಯಲ್ಲಿ ವೈಪ್ ಮಾಡಿದ್ರು ಸಾಕು, ತುಂಬ ಚೆನ್ನಾಗಿ ಶೈನಿಂಗ್ ಆಗಿ ಕಾಣಿಸುತ್ತೆ. ಇನ್ನು ಚಿಮ್ನಿ ಮೇಲ್ಗಡೆನೂ ಪ್ರತಿ ತಿಂಗಳಿಗೊಂದು ಸಲನಾದರೂ ಕ್ಲೀನ್ ಮಾಡ್ಕೊಳ್ಳೇಬೇಕು. ಇಲ್ಲಾಂದರೆ ಸುಮ್ಮನೆ ಆಯಿಲ್ ಡಸ್ಟ್ ಎಲ್ಲ ತುಂಬ ಕೂತು ಜಿಡ್ ಥರ ಅನಿಸುತ್ತೆ. ಅದನ್ನು ಈಸಿ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ವೆಜಿಟೇಬಲ್ ರ್ಯಾಪ್ ಮಾಡೋವಂಥ ಪೇಪರ್ ಅಥವಾ ಫುಡ್ಡನ್ನು ರ್ಯಾಪ್ ಮಾಡ್ತೀವಲ್ಲ ಆ ಪೇಪರ್ನ ನಾನಿಲ್ಲಿ ಮೇಲ್ಗಡೆ ಅಂಟಿಸ್ತಾ ಇದ್ದೀನಿ, ಅಂದರೆ ರ್ಯಾಪ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಕ್ಲೀನ್ ಮಾಡುವಾಗ ಲಾಸ್ಟಲ್ಲಿ ಇದನ್ನು ರಿಮೂವ್ ಮಾಡಿದ್ರೆ ಸಾಕು, ನಮಗೆ ಚಿಮ್ನಿ ಅನ್ನೋದು ನೀಟಾಗಿ ಕ್ಲೀನಾಗಿರುತ್ತೆ. ಜಸ್ಟ್ ವೈಪ್ ಮಾಡಿಕೊಂಡು ಮತ್ತೆ ಅದೇ ರೀತಿ ಮಾಡ್ಕೋಬೋದು. ಅಥವಾ ಸಿಲ್ವರ್ ಫಾಯಿಲ್ನ ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾನು ಚಿಮ್ನಿ ಮೇಲ್ಗಡೆ ಇದು ಪೈಪ್ ಏನಿದೆಯಲ್ಲ, ಸೊ ಅದಕ್ಕೆ ನಾನು ಸಿಲ್ವರ್ದು ಫಾಯಿಲ್ನ ಹಾಕ್ಬಿಟ್ಟು ಕವರ್ ಮಾಡಿಬಿಟ್ಟಿದ್ದೀನಿ. ಇಲ್ಲಾಂದರೆ ಅದಕ್ಕೂ ಕೂಡ ತುಂಬ 1 ಅವರ್ ಅಥವಾ 1 ಡೇ ಫುಲ್ ಬೇಕು ಕ್ಲೀನ್ ಮಾಡಲಿಕ್ಕೆ. ತುಂಬ ಜಿಡ್ಡಾಗುತ್ತಲ್ಲ, ಹಾಗಾಗಿ ಈ ಟಿಪ್ಸ್ನ ಫಾಲೋ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ನೀವು ಸಿಲ್ವರ್ ಫಾಯಿಲ್ ಎಲ್ಲ ಯೂಸ್ ಮಾಡಲ್ಲ ಅನ್ನೋರು ನಾರ್ಮಲ್ ನ್ಯೂಸ್ ಪೇಪರ್ನ ಕೂಡ ರ್ಯಾಪ್ ಮಾಡ್ಕೋಬೋದು. ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಡಸ್ಟ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ಒಂದು ಪ್ರೋಟೀನ್ ರಿಚ್ ಆಗಿರುವಂಥ ಫ್ರೈನ ರೆಡಿ ಮಾಡ್ತಾಯಿದ್ದೀನಿ. ಈಗಂತೂ ನಾನ್ ವೆಜ್ ತಿನ್ನಲ್ಲ ಶ್ರಾವಣದಲ್ಲಿ, ಸೊ ಹಾಗಾಗಿ ಸೋಯಾದು ಪೆಪ್ಪರ್ ಡ್ರೈನ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀವು ಮೊದಲೇ ನೋಡಿದಾಗೆ ಒಂದು ಪಾತ್ರೆನ ಸ್ವಲ್ಪ ಎಣ್ಣೆ, ಜೀರಿಗೆ, ಹಾಗೆಯೇ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕ್ಯಾಪ್ಸಿಕಮ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೇಕು. ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿದ್ಮೇಲೆ ಬಿಸಿನೀರಲ್ಲಿ ನೆನೆಸಿ ತೆಗೆದಿರೋವಂಥ ಆ ಸೋಯಾನ ಹಾಕಿ ಪೆಪ್ಪರು, ಜೀರಿಗೆ ಹಾಗೆಯೇ ಅರಿಶಿನ ಪೌಡರ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು 10-15 ನಿಮಿಷ ಫ್ರೈ ಮಾಡ್ಕೋಬೇಕು. ತುಂಬ ನಿಮಗೆ ಸ್ವಲ್ಪ ಹುಳಿಯಾಗಿ ಟ್ಯಾಂಗಿಯಾಗಿ ಏನಾದರೂ ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಸೋಯಾ ಸಾಸ್ನ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸೋಯಾ ಸಾಸ್ನ ಯೂಸ್ ಮಾಡ್ತಿಲ್ಲ, ಅದ್ರ ಬದಲಾಗಿ ನಿಂಬೆಹಣ್ಣಿನ ರಸನ ಯೂಸ್ ಮಾಡ್ಕೊತಾ ಇದ್ದೀನಿ ಲಾಸ್ಟಲ್ಲಿ. ಇದನ್ನು ನೀವು ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸ್ಗಾಗಿರ್ಬೋದು ಅಥವಾ ಈವ್ನಿಂಗ್ಗೆ ಮಳೆ ಬರ್ತಾ ಇರುತ್ತಲ್ಲ, ಆಗ ಬಿಸಿಯಾಗಿ ಪಕೋಡ ಈ ಥರದನ್ನೆಲ್ಲ ಆಯಿಲಿಯಲ್ಲಿ ಕರೆದಿರೋಂಥದ್ದು ತಿನ್ನೋದ್ರ ಬದಲಾಗಿ, ಅಂದರೆ ಸಮ್ಟೈಮ್ಸ್ ಯಾವಾಗಲೂ ಅಲ್ಲ, ಯಾವಾಗಾದರೂ ಒಂದು ಸಲ ಈ ರೀತಿ ನೀವು ಮಾಡ್ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಕೂಡ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇನ್ನು ಊಟ ಎಲ್ಲ ಮುಗಿಸಿ ನಂತರ ಫ್ರೆಶ್ ಅಪ್ ಆಗಿಬಿಟ್ಟು ನಾಳೆನೇ ಪೂಜೆ ಇರೋದ್ರಿಂದ ಹಬ್ಬ ಇರೋದ್ರಿಂದ ಇವತ್ತೇ ಸ್ವಲ್ಪ ದೇವ್ರ ಮನೇನೂ ಡೀಪ್ ಕ್ಲೀನ್ ಮಾಡಿಬಿಡೋಣ ಅಂತೇಳಿ ಹಿಂದಿನ ದಿನವೇ ಎಲ್ಲನೂ ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದ ತಕ್ಷಣ ಆರಾಮಾಗಿ ಪೂಜೆ ಮಾಡ್ಕೋಬೋದು.
ಇನ್ನು ಡೀಪ್ ಕ್ಲೀನ್ ಮಾಡುವಾಗ ದೇವ್ರ ಮನೆಯದು ಫೋಟೋ ಎಲ್ಲ ತೆಗಿಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ. ಯಾಕೆಂದರೆ ಅದರಲ್ಲಿ ಹಲ್ಲಿಗಳು ಹೋಗಿ ಕೂತ್ಬಿಟ್ಟಿರುತ್ತೆ. ನಾನು ಎಷ್ಟೇ ಸಲ ನೀಟಾಗಿ ಡೀಪ್ ಕ್ಲೀನ್ ಮಾಡಿ ಏನೇ ಬರದೇ ಇರೋ ರೀತಿಯೂ ಇಟ್ಟರೂ ಸಹ ಒಂದೊಂದು ಹಲ್ಲಿ ಫೋಟೋ ಹಿಂದೆನೇ ಇರುತ್ತೆ. ಅದು ತೆಗಿಬೇಕು ಅಂದರೆ ತುಂಬಾ ಒಂದು ಸ್ವಲ್ಪ ಭಯ ಕೂಡ ಆಗ್ತಾ ಇರುತ್ತೆ, ಇರಿಟೇಟ್ ಕೂಡ ಆಗುತ್ತೆ, ಯಾಕಾದರೂ ಇದು ಬಂದು ಇಲ್ಲೇ ಇರುತ್ತೋ ಅಂತ. ನಂತರ ಅದನ್ನೆಲ್ಲ ನಿಧಾನವಾಗಿ ನೋಡಿ ತೆಗೆದುಬಿಟ್ಟು, ಇಲ್ಲೂ ಕೂಡ ದೀಪದ್ದೆಲ್ಲ ಎಣ್ಣೆ ಎಲ್ಲ ಆರಿರುತ್ತಲ್ಲ, ಸೊ ಅದು ಜಿಡ್ಡಿರುತ್ತೆ ಅಂದ್ಬಿಟ್ಟು ಹ್ಯಾಪಿ ಪ್ಲಾನೆಟ್ಸ್ ಅವ್ರದ್ದು ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ನಾನು ವೈಪ್ ಮಾಡ್ಕೊತಾ ಇದ್ದೀನಿ. ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಜಿಡ್ಡಲ್ಲಿ ಸೋಪೆಲ್ಲ ಹಚ್ಚಿ ಉಜ್ಜೋ ಅಂಥ ಅವಶ್ಯಕತೆಯೇ ಇಲ್ಲ. ಜಸ್ಟ್ ಬಟ್ಟೆನಲ್ಲಿ ವೈಪ್ ಮಾಡಿಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇನ್ನು ಈ ದೇವ್ರ ಫೋಟೋಸ್ ಎಲ್ಲ ತುಂಬಾ ಹೆವಿ ಇರೋದ್ರಿಂದ ನಾನು ಪ್ರತಿ ವಾರನೂ ಕೂಡ ಈ ರೀತಿ ಕ್ಲೀನ್ ಮಾಡಲಿಕ್ಕೆ ಹೋಗಲ್ಲ. ಮಂತ್ಲಿ ಒಂದು ಸಲ ಮಾತ್ರ ಡೀಪ್ ಕ್ಲೀನನ್ನು ಮಾಡಿಕೊಂಡು, ಆನಂತರ ವಾರಕ್ಕೆ ಒಂದು ಸಲ ನೀಟಾಗಿ ಹಾಗೆ ಜಸ್ಟ್ ಹೂವೆಲ್ಲ ತೆಗೆದು ಮೇಲ್ಗಡೆ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಹಿಂದಿನ ದಿನವೇ ಫ್ಲವರ್ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಟಿದ್ನಲ್ಲ, ಡ್ರೈ ಆಗಿತ್ತು ಅಂತೇಳಿ ಎಲ್ಲನೂ ಡೀಪ್ ಕ್ಲೀನ್ ಆದಮೇಲೆ ಸೆಟಪ್ ಮಾಡಿ ಇಟ್ಬಿಟ್ರೆ ನೆಕ್ಸ್ಟು ಬೆಳಗ್ಗೆ ಪೂಜೆ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಎಲ್ಲನೂ ಸೆಟ್ ಮಾಡಿದ್ಮೇಲೆ, ಇನ್ನು ಖಾಲಿ ಇರುತ್ತಲ್ಲ, ಇನ್ನು ಗುರುವಾರ ಬೇರೆ ಅಂತೇಳಿ ಜಸ್ಟ್ ಹಾಗೆಯೇ ಒಂದೊಂದು ಹೂವನ್ನ ಇಟ್ಟು ಸಿಂಪಲ್ಲಾಗಿ ಒಂದು ದೀಪನ ಹಚ್ಚಿ ಪೂಜೆನ ಮಾಡಿಕೊಂಡೆ. ಇನ್ನು ರಾತ್ರಿ ಊಟಕ್ಕೆ ಏನಾದರೂ ಸಿಂಪಲ್ಲಾಗಿರಲಿ ಅಂತೇಳ್ಬಿಟ್ಟು ಮಧ್ಯಾಹ್ನ ಊಟ ನಾವು ಸೋಯಾ ಎಲ್ಲ ತೊಗೊಂಡಿರೋದ್ರಿಂದ ಸ್ವಲ್ಪ ಹೆವಿ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ರಾತ್ರಿ ಊಟ ಸಿಂಪಲ್ಲಾಗಿರಲಿ ಅಂತೇಳಿ ಸೂಪನ್ನು ಮಾಡ್ಕೊತಾ ಇದ್ದೀನಿ. ಮಧ್ಯ ನೀವು ಯಾವಾಗೆಲ್ಲ ಹೆವಿ ಊಟ ತಿಂದಿದ್ದೀನಿ ಅಂತ ಅನಿಸುತ್ತೋ ಅಂಥ ಟೈಮಲ್ಲಿ ರಾತ್ರಿ ಸ್ವಲ್ಪ ಲಿಕ್ವಿಡ್ ಫುಡ್ಡು ಅಥವಾ ಸಲಾಡಲ್ಲಿ ಮುಗಿಸ್ಬಿಟ್ರೆ ತುಂಬಾ ಒಳ್ಳೆಯದು. ಇನ್ನು ಸೂಪಿಗೆ ಇಲ್ಲಿ ನಾನು ಫಸ್ಟಿಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಒಂದು ಅರ್ಧ ಕಪ್ಪಷ್ಟು ಫ್ರೆಶ್ ಆಗಿರುವಂಥ ಮಶ್ರೂಮ್ನ ಸಣ್ಣದಾಗಿ ಹೆಚ್ಚಾಕೊಂಡಿದ್ದೀನಿ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಹಾಕೋಬೋದು, ಅಥವಾ ಇದು ತುಂಬ ರುಬ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು. ಹಾಗಾಗಿ ಅದನ್ನು ಸಣ್ಣದಾಗಿ ಹಚ್ಚಿಬಿಟ್ಟು ಹಾಕ್ಕೊತಾ ಇದ್ದೀನಿ. ನಿಮಗೆ ಬಾಯಿಗೆ ತಿನ್ನಲಿಕ್ಕೆ ಇಷ್ಟ ಆಗಲ್ಲ ಅನ್ನೋರು ಜಸ್ಟ್ ಹಾಗೆ ರುಬ್ಬಿ ಕೂಡ ಮಾಡ್ಕೋಬೋದು. ಅದನ್ನು ಬೇಯಿಸ್ಬಿಟ್ಟು ರುಬ್ಬಬೇಕಾಗುತ್ತೆ. ಇದಿಷ್ಟು ಚೆನ್ನಾಗಿ ಅರಿಶಿನ, ಉಪ್ಪು ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಸಾಲ್ಟು, ಪೆಪ್ಪರು, ಹಾಗೆಯೇ ಗರಂ ಮಸಾಲ, ಧನಿಯಾ ಪೌಡರ್, ಹಾಗೆ ಪೆಪ್ಪರ್ ಪೌಡರ್ನ ಎಲ್ಲ ಹಾಕ್ಬಿಟ್ಟು ನೀರಿನ ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು 1-2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದು ಹಾಕೋದ್ರಿಂದ ನಮಗೆ ತಿಕ್ಕಾಗಿ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಸೂಪ್ದು. ಇಲ್ಲಾಂದರೆ ನೀರು ಥರ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ನಿಮಗೆ ಪೆಪ್ಪರ್ ನೀವು ಮೊದಲೇ ನೋಡಿ ಹಾಕೋಬೇಕಾಗುತ್ತೆ, ಸ್ಪೈಸಿ ಎಷ್ಟು ಬೇಕು ಅಷ್ಟನ್ನ. ಹಸಿಮೆಣ್ಸಿಕಾಯಿ ಕೂಡ ಜಾಸ್ತಿ ಹಾಕೋಬೋದು. ಇನ್ನು ಇದನ್ನು ಚೆನ್ನಾಗಿ ಒಂದು 10 ನಿಮಿಷ ಕುದಿಸ್ಕೊಂಡ ನಂತರ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಟೆಕ್ಸ್ಚರ್ನ ಚೆಕ್ ಮಾಡ್ಕೊತಾ ಇದ್ದೀನಿ, ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತೇಳಿ. ನಂತರ ಅದಕ್ಕೆ ಕೊನೆಯಲ್ಲಿ ಸ್ವಲ್ಪ ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಹಾಕ್ಬಿಟ್ರೆ ಬಿಸಿಯಾಗಿರುವಂಥ ಮಶ್ರೂಮ್ ಸೂಪ್ ರೆಡಿಯಾಗಿರುತ್ತೆ. ನಿಮಗೆ ಇನ್ನೂ ತಿಕ್ನೆಸ್ ಜಾಸ್ತಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಸೋಯಾ ಸಾಸ್ ಹಾಗೆಯೇ ಕಾರ್ನ್ಫ್ಲವರ್ ನೀರನ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸೋಯಾ ಸಾಸ್ಗಳನ್ನ ಅಷ್ಟೊಂದು ಯೂಸ್ ಮಾಡಲ್ಲ, ಹಾಗಾಗಿ ಜಸ್ಟ್ ನಿಂಬೆಹಣ್ಣನ್ನೇ ಜಾಸ್ತಿ ಯೂಸ್ ಮಾಡ್ಕೊತೀನಿ. ಇನ್ನು ರಾತ್ರಿ ಊಟಕ್ಕೆ ಸಿಂಪಲ್ ಆಗಿರೋಂಥ ಮಶ್ರೂಮ್ ಸೂಪ್ ರೆಡಿ ಆಯಿತು. ಇನ್ನು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವಿಲ್ಲಿ ಲಕ್ಷ್ಮೀ ಕೂರ್ಸೆಲ್ಲ ಮಾಡಲಿಲ್ಲ ಅಂದ್ರೂ ಕೂಡ ಸಿಂಪಲಾಗಿ ಹಬ್ಬದ ಅಡುಗೆ ಈ ಥರದನ್ನೆಲ್ಲ ಮಾಡ್ತೀನಿ ಅಂದರೆ ಅಷ್ಟೇ ಟೈಮ್ ಹೊರಟೇ ಹೋಗುತ್ತೆ, ಗೊತ್ತೇ ಆಗೋಲ್ಲ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅನ್ನೋದು. ಹಾಗಾಗಿ ಅವತ್ತಿನ ದಿನ ಕಂಪ್ಲೀಟಾಗಿ ನಾನು ಯಾವುದೇ ವೀಡಿಯೋಸ್ನ ಮಾಡಲಿಲ್ಲ. ಇಲ್ಲಿ ತೆಗೆದಿರೋಂಥ ಶಾರ್ಟ್ಸಿಗೆ ತೆಗೆದಿರೋಂಥ ವೀಡಿಯೋಸ್ನ ಇಲ್ಲಿ 1-2 ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಪೂಜೆನ ಮುಗಿಸಿ ಬೆಳಗ್ಗೆ ಮಶ್ರೂಮ್ ಇತ್ತು, ಅದನ್ನು ಕೂಡ ಪಲಾವ್ ಮಾಡಿದೆ. ನಂತರ ಮಧ್ಯಾಹ್ನದ ಊಟಕ್ಕೂ ಸ್ವಲ್ಪ ಕಾಳುಗೊಜ್ಜು, ಅನ್ನ, ಸಾಂಬಾರು ಈ ಥರದನ್ನೆಲ್ಲ ರೆಡಿಯಾಗಿತ್ತು. ಇನ್ನು ಸಂಜೆ ಕುಂಕುಮಕ್ಕೆ ಬಂದವ್ರಿಗಷ್ಟೇ, ನಾನು ಯಾರಿಗೂ ಅಷ್ಟೊಂದೇನು ಕರ್ಲಿಕ್ಕೆ ಹೋಗಲ್ಲ. ಅಕ್ಕಪಕ್ಕದವ್ರು ಯಾರಾದರೂ ಬಂದರೆ ಕೊಡೋಣ ಅಂತೇಳಿ ಎಲ್ಲನೂ ರೆಡಿ ಮಾಡಿ ಎತ್ತಿಟ್ಕೊಂಡು ಕುಂಕುಮನ ಕೂಡ ಕೊಟ್ಟು ಹಬ್ಬನ ಸಿಂಪಲ್ಲಾಗಿ ಮುಗಿಸಿದ್ದಾಯಿತು. ನೀವೆಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಇದು ನೆಕ್ಸ್ಟ್ ಡೇ ಹಬ್ಬ ಆದ ಬೆಳಗ್ಗೆ ರಕ್ಷಾಬಂಧನ ಕೂಡ ಈ ಸಲನೇ ಈ ರೀತಿ ಬಂದಿರೋದು. ಸುಮಾರು 1 ವಾರ ಅಥವಾ 10 ದಿನ ಆದಮೇಲೆ ಈ ರೀತಿ ಬರ್ತಾಯಿತ್ತು ರಕ್ಷಾಬಂಧನ. ಈ ಸಲ ಹಬ್ಬ ಆದ ಬೆಳಗ್ಗೆನೇ ಬಂದುಬಿಟ್ಟಿದೆ. ಸೊ ಹಾಗಾಗಿ ನೆನ್ನೆನೂ ಕೂಡ ಸ್ವೀಟು, ಪಾಯಸ ಎಲ್ಲ ಇತ್ತು ಅದರದ್ದು. ಮತ್ತೆ ಅದನ್ನೇ ಏನು ಕೊಡೋದು ಅಂತೇಳಿ ಕ್ಯಾರೆಟ್ ಹಲ್ವಾ ಮಾಡೋಣ, ಮಕ್ಳಿಗೂ ಕೂಡ ಇಷ್ಟ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇದ್ರದ್ದು ಶಾರ್ಟ್ಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಯಾರೆಲ್ಲ ನೋಡಿಲ್ಲ ಹೋಗಿ ಚೆಕ್ ಮಾಡಿ. ಇದ್ರದ್ದು ರೆಸಿಪಿ ಏನು ನಾನು ಶೇರ್ ಮಾಡಿಲ್ಲ, ಈಗ ಆಲ್ರೆಡಿ ನಾನು 3 ರೆಸಿಪಿನ ಹಾಕ್ಬಿಟ್ಟಿರೋದ್ರಿಂದ ತುಂಬ ಲೆಂತಿ ಆಗುತ್ತೆ ಅಂತೇಳಿ. ಇನ್ನು ಇದಕ್ಕೆ ನಾನು ರಾಖಿ ಹಬ್ಬದ ಸ್ಪೆಷಲಾಗಿ ಜಪಮ್ ಅನ್ನೋ ಒಂದು ಪೇಜಿಂದ ಒಂದು ಕರಂಗಾಲಿ ಮಾಲಾದು ಬ್ರೇಸ್ಲೆಟ್ನ ತರಿಸಿದ್ದೀನಿ. ತುಂಬಾ ಒಂದು ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ. ತುಂಬ ಜನ ಇದನ್ನು ವೇರ್ ಮಾಡ್ಕೊಂಡಿರ್ತಾರೆ, ಕೈಗಾಗಿರ್ಬೋದು ಅಥವಾ ಮಾಲೆ ರೀತಿ ಕತ್ತಿಗೆಲ್ಲ ಹಾಕ್ಕೊಂಡಿರ್ತಾರೆ. ನಾನು ಒಂದು ಇರಲಿ ಚೆನ್ನಾಗಿದೆಯಲ್ಲ ಅಂತೇಳಿ ಇದು ವಿತ್ ಸರ್ಟಿಫೈಡ್ ಇರುವಂಥ ಒಂದು ಬೀಡ್ಸ್ ಇರೋವಂಥ ಕರಂಗಾಲಿ ಮಾಲ, ಅದನ್ನು ಬ್ರೇಸ್ಲೆಟ್ನ ತರಿಸಿದ್ದೆ. ಅದನ್ನೇ ರಾಖಿಯಾಗಿ ನಾನು ಗಿಫ್ಟ್ ಮಾಡಿದೆ ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳಿಗೂ ಕೂಡ ಅವರ ಅಕ್ಕನ ಕೈಯಿಂದ, ಮಗಳ ಕೈಯಿಂದ ರಾಖಿಯನ್ನು ಕಳಿಸ್ತಾ ಇದ್ದೆ.
ಇದ್ರ ವಿಡಿಯೋ ಆಗಿರ್ಬೋದು, ರಾಖಿ ಹಬ್ಬದ ಸೆಲೆಬ್ರೇಷನ್ ಎಲ್ಲ ಫುಲ್ ಒಂದು ವಿಡಿಯೋನ ಸಪ್ರೇಟಾಗಿ ಮಾಡಿ ನೀಟಾಗಿ ಮಾಡಬೇಕು ಅಂದ್ಕೊಂಡೆ. ಬಟ್ ಅದು ಟೈಮ್ ಆಗಲೇ ಇಲ್ಲ. ಮಕ್ಳದು ಸ್ಕೂಲು ಪ್ರಾಜೆಕ್ಟ್ ಅಂತ ಹೇಳಿ ಹೋಮ್ವರ್ಕು ಟೆಸ್ಟ್ಗಳೆಲ್ಲ ನಡೀತಾ ಇರೋದ್ರಿಂದ ಟೈಮ್ ಅಲ್ಲೇ ಹೊರಟೋಗ್ಬಿಡುತ್ತೆ. ಇನ್ನು ಸಿಂಪಲ್ಲಾಗಿ ರಾಖಿ ಹಬ್ಬನೂ ಕೂಡ ಮುಗಿಸಿದ್ದಾಯಿತು. ನೀವೆಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ.